ಸರ್ ಇದು ಮಾಟ ಮಂತ್ರ ಅಂತ ಸರ್ ಅದು ಮಾಡಿಸ್ತಾರ ಇದು ಮಾಡಿಸ್ತಾರ ಅಂತಾರ, ಅದು ಕರೆವ ಸುಳ್ಳು ಸರ್? ಆಗತ್ತೆ ಕೆಲಸ ಅದು ನೋಡಿಲ್ಲಪ್ಪ, ಈ ಮಾಟ ಮಂತ್ರ ಅವ್ರು ಮಾಡಿಸ್ಯಾರ ಇವ್ರು ಮಾಡಿಸ್ಯಾರ ಅಂತ ಐತಲ್ಲ, ಅದೆಲ್ಲ ಸುಳ್ಳ. ಸರ್ ತಲೆ ಕೆಟ್ಟು ಬಿಡು ಸರ್, ಅದು ಮಾಡಿಸಿದ್ರ ಇದು ಮಾಡಿಸ್ಯಾರ ಅಂತ. ಕೈ ಏರಿತದ ಕಾಲ ಇರ್ತದ ಅಂತ ನಾವು ನಮ್ಮ ಹುಡುಗ ಕೈಯಲ್ಲಿ ಯಾರ ಮಾಡಿಸಿರಂತ ಬೇರೆಯವರು ಅದು ತೆಗೆದಾಕ್ಯಾರಂತಾರೆ, ಮನೆಯಿಂದ ಮಾಡಿದಿರಂತ ತೆಗೆದಾಕ್ಯಾರಂತ ಆರಾಮಾಯ್ದಂತ. ಯಾರೊಬ್ರು ನೋಡಿದ್ರಂತ, ಮತ್ತೆ ಅವು ನೋಡಿದಟ್ಟಿಗೆ ಮತ್ತೆ ಸ್ಟಾರ್ಟ್ ಆಯ್ತಂತ ತಲೆ ನೋವು ಕೈ ಕಾಲು ಅರಿಯೋದು. ಹೆಂಗ ಕರೆ ಆಗ್ಬೋದಾ? ಈಗ ನಾವು ದಿನ ವಾಕಿಂಗ್ ಬರ್ತೀವಲ್ಲ, ಮೊನ್ನೆ ನೋಡಿದ್ರಿ ಆ 3 ಜಾಗದಾಗ ಕಾಯಿ, ಲಿಂಬು ಹಣ್ಣು, ಹೋಳಿಗೆ ಇವೆಲ್ಲ ಇಟ್ಟಿದ್ರು. ಅದನ್ನ ಏನು ಮಾಡಿದೆ ನಾನು, ಆ ಕಾಯಿ ಲಿಂಬುನ ಎಲ್ಲ ನಾನು ಅದನ್ನು ಎಡಗಲ್ಲೇ ಒದ್ದು ತೊಗೊಂಡು ತಿಂದೀವಿಲ್ಲ, ಮತ್ತೇನಾಯ್ತು? ಸರ್ ಅದು ಜನ ಭಾಳ ನಂಬಿಕೆ ಬಿಟ್ರ ಅದ್ರ ಮ್ಯಾಗ. ಈಗ ಮಾಟ ಮಂತ್ರ ಮಾಡ್ಸೋರು ಅದಾರಲ್ಲ, ಅವ್ರಿಗೆ ನಾನೊಂದು ಪ್ರಶ್ನೆ ಮಾಡ್ತೇನೆ. ಈಗ ವ್ಯಕ್ತಿ ಮನುಷ್ಯನ ಮೇಲೆ ಈ ಥರ ಮಾಟ ಮಂತ್ರ ಮಾಡಿಸಿ ಅವ್ರನ್ನ ಹಾಳು ಮಾಡೋಕ್ಕಿಂತ ಎಷ್ಟೋ ನಮ್ಮ ರೈತರು ಮಳೆ ಇಲ್ದೆ ಬೆಳೆ ಇಲ್ದೆ ಎಷ್ಟೋ ಜನ ಸಾಲ ಸಬ್ಡಿ ಮಾಡ್ಕಿಸಿಂದ ಉರ್ಲು ಹಾಕ್ಕೊಂಡು ಅಂದ್ರೆ ನೇಣು ಹಾಕ್ಕೊಂಡು ಎಷ್ಟೋ ಮಂದಿ ರೈತರು ಸಾಯ್ತಾರೆ, ಹೌದಿಲ್ಲ? ಅವ್ರ ಹೊಲದಾಗನ ಬೇಕಾದಂಗೆ ಬೆಳಿಲಿ ಅನ್ನಂಗೆ ಅದ್ಯಾಕೆ ಮಾಟ ಮಂತ್ರ ಮಾಡಂಗಿಲ್ಲ? ಹೌದಾ? ಅದು ಮಾಡೋದಾಗೋದಿಲ್ಲ ಅವ್ರ ಕಡೆ. ಈಗ ಒಬ್ಬರು ಪೂರಾ ಬಡವರು ಮಕ್ಕಳ ಮದುವೆ ಮುಂಜಿ ಮಾಡ್ಬೇಕಂತ ಓಡಾಡಿ ಸಾಲ ಸಬ್ಡಿ ಮಾಡ್ತಿರ್ತಾರೆ, ಹೌದಿಲ್ಲ? ಆ ಮಕ್ಕಳ ಮದುವೆ ಮುಂಜಿ ಯಾರ ಕಡೆನೂ ಸಾಲ ಮಾಡಲಾರ್ದಂಗ ವಿಜೃಂಭಣೆಯಿಂದ ಮದುವೆ ಆಗಲಿ ಅಂತ ಕೇಳ್ಕಿಸಿಂದ ಮಾಟ ಮಂತ್ರ ಯಾಕೆ ಮಾಡಂಗಿಲ್ಲ? ಮಾಡ್ತಾರೆ ಕೆಡಿಸೋ ಅಂದ್ರೆ ನಾವು ಎಲ್ಲಿವರೆಗೆ ನಾವು ಕೆಡ್ತೀವೋ ನಮ್ಮನ್ನ ಕೆಡಿಸೋರು ಅಲ್ಲಿ ಹುಟ್ಕೊಂಡಿರ್ತಾರಲ್ಲ. ಏನು ಮಾಡಬೇಕು? ಇದು ಯಾವುದೂ ಅಲ್ಲ. ಈಗ ನಾವು ನಿಯತ್ತಾಗಿದ್ದೀವತ್ತಂದ್ರೆ ಈ ಮಾಟ ಮಂತ್ರ ಯಾವ ನಮ್ಮ ತಂಟೆಗೆ ಬರಂಗಿಲ್ಲ, ಏನು ಮಾಡಂಗಿಲ್ಲ. ನಾವು ಅದ ಗುಂಗ್ನ್ಯಾಗ ಇದ್ದೀವತ್ತಂದ್ರೆ ಎಲ್ಲ ನಮ್ಮ ಸುತ್ತ ಬರ್ತಾವ. ಗಡಿನಾಡಿನಲ್ಲಿ ನಿಂತು ದೇಶ ಕಾಯುವಂಥ ನಮ್ಮ ಯೋಧರಿಗೆ ಯಾವ ವೈರಿಗಳು ನಮ್ಮ ತಂಟೆಗೆ ಬರಬಾರ್ದಂತೇಳಿ ಮಾಟ ಮಂತ್ರ ಮಾಡಿ ಆ ದುಷ್ಟ ವೈರಿಗಳನ್ನ ತಡಿಬಹುದಲ್ಲ. ಸಮಾಜ ಒಳಗ ಈ ಒಳ್ಳೇದು ಕೆಟ್ಟದು ಮಾಟ ಮಂತ್ರ ಮಾಡಿಸೋದು ಗಿಡಿಸೋದು ಇವೆಲ್ಲ ನಮ್ಮ ಜೊತೆಗೆ ಇದ್ದಿದ್ದು. ನಾವು ನೆಳ್ಳಿನ ಥರ ಇವು ನಮ್ಮ ಜೋಡಿ ಇದ್ದಿದ್ದಪ್ಪ ಅಂತ ನಾವು ಧೈರ್ಯವಾಗಿ ಹೊಂಟು ಬಿಟ್ಟಿವತ್ತಂದ್ರೆ ಇವು ಯಾವ ಬರಂಗಿಲ್ಲ. ಫಸ್ಟ್ ಈ ಮಾನಸಿಕ ಅನ್ನೋ ತೆಗೆದು ಬಿಡಬೇಕು. ಅವನ ತಲೆಯಾಗ ಏನೈತಿಲ್ಲ, ಈಗ ನೀ ಹೇಳಿದೆ ಮನೆಯಿಂದ ಮಾಡಿಸಿಟ್ಟಿದ್ರು ಅದನ್ನು ತೆಗೆದಿದ್ದನ್ನ ಮಾವು ನೋಡಿದ ಅಂತೇಳಿ, ಹೌದಿಲ್ಲ? ಮಾವು ನೋಡಿದ ಸುಮ್ಮನೆ ಕುಂದಿರ್ತಾನೆ, ಅವ್ರ ರಿಲೇಷನ್ ಹೌದಿಲ್ಲ, ನಾವು ಸಂಬಂಧಿಕಿಲ್ಲ. ಅದನ್ನು ತೆಗಿಯೋ ಟೈಮ್ದಾಗ ಏನು ಮಾಡಾಕತ್ತಿರತ್ತ ಮಾವನು ಬರಬೇಕಾಗಿತ್ತಿಲ್ಲ, ದೂರಿಂದ ಯಾಕೆ ನಿಂದಿರ್ತಾನಮ್ಮ? ಮಾವು ನೋಡಿದಂತ ಬಂದಿಲ್ಲ ಅಂತ ಬಂದಿಲ್ಲ. ಬಟ್ ಅವ್ ಬಂದಿದ್ದು ನಿಮಗೆ ಗೊತ್ತಾಗೈತೆ, ಹೌದಿಲ್ಲ? ಬಾ ಮಾವತ್ ನೀವರ ಅನ್ಬೇಕ್ರಿ, ಇಲ್ಲಿ ಏನೋ ಆಗೈತಿ ಹಿಂಗೆ ಮಾಡ್ಯಾರ ಯಾರ ಇಟ್ಟು ಹೋಗ್ಯಾರ ಅಂತ ಕರಿಬೇಕಿಲ್ಲ ಅವ. ಮಾವು ಮಾಡಿದ್ರೆ ಅದನ್ನೇ ಮಾವು ಮಾಡಿದವ ಸುದೇನು ಅವ್ನು ಕರೆದ್ರೆ ಅವನಲ್ಲಿ ಬರ್ತಾನಲ್ಲ. ಈಗ ಮಾವನ ಮಾಡ್ಯಾನ ಅಂತ ಇಟ್ಕೋರಿ, ಕರ್ಕುಲ್ಲ ಅವನೇ ಬರ್ತಾನಿಲ್ಲ, ಕರಿಬೇಕಿತ್ತು ಅವನಿಗೆ ಕರಿಬೇಕಿತ್ತು. ಏನಂದ್ರೆ ಅವ್ರ ತಲೆಯಾಗ ಬರೀ ಮಾನಸಿಕ ಅಷ್ಟೇ. ಈ ಮಾನಸಿಕ ಅನ್ನೋದು ಈ ಮೂಢನಂಬಿಕೆ ಅನ್ನೋದು ಎಲ್ಲಿವರೆಗೂ ನಮ್ಮಲ್ಲಿ ಇರ್ತಾವಲ್ಲ ಅಲ್ಲಿವರೆಗೂ ನಾವು ಉದ್ಧಾರ ಆಗೋದಿಲ್ಲ, ಬರೀ ಅದ್ರೊಳಗೆ ಹೋಗ್ಬಿಡ್ತೀವಿ ನಾವು. ಸರ್ ಈಗ ದೀಪಾವಳಿ ಹಬ್ಬ ಬಂತು ಸರ್, ಪೂಜೆ ಆ ಪೂಜೆ ಈ ಪೂಜೆ ಅಂಗಡಿ ಪೂಜೆ ಲಾರಿ ಪೂಜೆ ಗಾಡಿ ಪೂಜೆ ಮಾಡ್ತಾರೆ ಸರ್. ನಿಂಬೆಹಣ್ಣು ಕಾಯಿ ಹೊಡೆದು ಎಲ್ಲ ಗಾಲಿಗೆ ಹಿಡ್ದಾರೆ ಸರ್. ಅದು ಸ್ವಲ್ಪ ಮಿಸ್ ಆಯ್ತಂದ್ರೆ ಕೆಲವೊಮ್ಮೆ ಅನುಮಾನ ಸರ್, ಅದು ಹಿಂಗಾಯ್ತಪ್ಪ ಹಿಂಗಾಯ್ತು ಅಂತ ಅದೊಂದು ಸ್ವಲ್ಪ ಪೇದ ಹುಡ್ಕೊಂಡು ಸರ್ 5 ನಿಮಿಷ 10 ನಿಮಿಷ ಕಟ್ಟಾಗಿ ಹೋಗ್ಬಿಟ್ರ ಭಾಳ ಒಳ್ಳೆ ಇದಾಯ್ತಪ್ಪ ದರ್ಶನಾರ್ಥಿಗೆ ನಮ್ಮ ಚೆನ್ನಾಗೈತೆ ಪೂಜೆ ಅಂತ. ಸ್ವಲ್ಪ ಅದು ನಿಂಬೆಹಣ್ಣು ಮಿಸ್ ಆಯ್ತು ಅಂದ್ರೆ ಅದೊಂದು ಪೇದ ಸರ್. ಅದೇ ಹಂಗೆ ಸರ್ ಅದೊಂದು ನಿಜವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಪೂರ್ವಜರು ಅಂದ್ರೆ ಹಿಂದಿನವರು ಅವಾಗ ಏನಿದ್ದು ಇಂಥವು ಗಾಡಿ ಗಿಡಿ ಅವು ಇರಲಿಲ್ಲ, ಬರೀ ಎತ್ತ ಕುದುರೆ ಆನೆ ಇಂಥವಿದ್ದು. ಅವ್ರು ಎಲ್ಲೇ ಹೋಗಲಿ ಏನೇ ಮಾಡಲಿ ವಿದ್ದಾಡಕ್ಕೆ ಹೋಗಲಿ ಊರ್ಕೆರಿಗೆ ಹೋಗಲಿ ಜಾತ್ರೆಗೆ ಹೋಗಲಿ ಎಲ್ಲೇ ಹೋಗಲಿ ಎತ್ತ ಕುದುರೆ ಆನೆ ಮೇಲೆ ಹೋಗ್ತಿದ್ರು. ಅವಾಗ ಏನಿತ್ತು, ಲಿಂಬೆಹಣ್ಣು ಇರ್ತದಲ್ಲ, ಲಿಂಬೆ ಹಣ್ಣನ ಆ ಎತ್ತ ಕುದುರೆ ಆನೆ ಇರ್ತಿದ್ದಿಲ್ಲ ಅದ್ರ ಕಾಲು ಕೆಳಗೆ ಇಡ್ತಿದ್ರು. ಲಿಂಬೆ ಎಣ್ಣೆಗೆ ಸಿಟ್ರಿಕ್ ಆಸಿಡ್ ಅಂತ ಇರ್ತದೆ,
ಆ ಪ್ರಾಣಿಗಳು ಹೋಗುವಾಗ ಈಗಿನಾಗ ಸಿಮೆಂಟು ಡಾಂಬರು ರೋಡ್ ಇದ್ದಿದ್ದಿಲ್ಲ ಅವಾಗ. ಹೌದು. ಬರೀ ಕಲ್ಲ ಮುಳ್ಳು, ಮುಳ್ಳ ಕೆಸರ ನೀರ ಇಂಥವಿದ್ದು. ಆ ಟೈಮ್ದಾಗ ಅವಕ್ಕೆ ಸಣ್ಣ ಈಗ ನೋಡಿ ಆನೆ ನೋಡ್ರಿ, ಎತ್ತ ನೋಡ್ರಿ, ಕುದುರೆ ನೋಡಿ ಸೆಂಟ್ರದಾಗ ಗ್ಯಾಪ್ ಇರ್ತದೆ. ಅಂತಲ್ಲಿ ಈ ಮುಳ್ಳ ಕಲ್ಲ ಏನೇ ಚುಚ್ಚಿದ್ರು ಅವಕ್ಕೆ ಒಳಗಡೆ ಗಾಯ ಆಗಬಾರ್ದು, ಗಾಯ ಆಗಿ ಅವು ಈಗ ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ ಈ ಲಿಂಬೆನ ಏನು ತುಳಿದಿರ್ತೈತಲ್ಲ ಅದು ಸಿಟ್ಟು ತಚ್ಚಿದ ಅದರಲ್ಲಿ ಹೋಗಿ ರೋಗ ನಿರೋಧಕ ಶಕ್ತಿಯಾಗಿ ಅದನ್ನು ನಿವಾರಣೆ ಮಾಡ್ತೈತೆ. ಈಗ ಏನಾಗ್ಬಿಟ್ಟೈತಿ ಅದನ್ನ ಪದ್ಧತಿ ಉಳಿಸ್ಕೊಂಡು ಬಂದು ಬೈಕ್ ಒಳಗಡೆ ಬೈಕ್ ಮೇಲೆ ಟೈರ್ ರಬ್ಬರ ಟೈರ್ಗಳು ಗಾಲಿಗಳು ಅದ್ರ ಕೆಳಗೆ ಇಟ್ಟು ಕಿಸಿಂದ ಹೊಸ ಗಾಡಿ ತರಲಿ, ಒಂದು ಹಬ್ಬ ಹುಣ್ಣಿಗೆ ಬಂದಾಗ ಅದನ್ನ ಪೂಜೆ ಮಾಡ್ಲಿ, ಅವ್ ಗಾಲಿ ಕೆಳಗೆ ಇಡ್ತಾರ. ಆ ಗಾಲಿ ಕೆಳಗೆ ಇಟ್ಟಾಗ ಕೆಲವೊಬ್ರು ಏನ್ ಮಾಡ್ಬಿಡ್ತಾರ, ಗಾಡಿ ತಂದು ನಡೆಸ್ತಾರ. ಕೆಲವೊಬ್ರಿಗೆ ಏನಾಗ್ಬಿಡ್ತದ, ಸ್ವಲ್ಪ ಆ ಗಾಲಿ ಒಳಗಿಂದ ಹಿಂಗ ಸ್ಟಾರ್ಟ್ ಮಾಡಿ ಒಯ್ಯುಟ್ಗೇನ ಸೈಡಿಗೇನ ಸ್ಕಿಡ್ ಆಗಿ ಲಿಂಬೆನ ಹೊಳ್ಳಿ ಬಿತ್ತು ಅಂತ ಇಟ್ಕೊ. ಹತ್ತಪ್ಪ ಮಾಡ್ತಿತ್ತ ನಾವು 3 ತಾನೇ ಚಲೋ ಆಗ್ಬಿಡ್ತದ. ಅದೇ ರೀ ನನಗೆ ಏನ ಲಿಂಬೆಯನ್ನ ಅದು ಒಡಿಲಿಲ್ಲ ಗುಂಡು ಸರ್. ಪೂರ ಅವ ಎಲ್ಲಿ ತನಕ ಗೊತ್ತಾನ, ಯಾವರ ಏನಾರ ಎದುರಿ ಬಂದಾಗ ಏನ ಮಾತಾಡ್ದ ಅದ ತಲೆ ಆಗ ಅವನಿಗೆ. ನಿನಗೆ ಅದನ್ನ ಕಾಡ್ತೈತಿ, ನಿನಗೆ ಹಿಂಗೆ ಕಾಡ್ತೈತಿ ನೋಡಿ. ಅವ್ನ ಗಾಡಿ ಹೊಡೆಯೋದಕ್ಕೆ, ಅದು ಸ್ಕಿಡ್ ಆಗಿ ಹೊಳ್ಳೋದಕ್ಕೆ ಅದೇನು ಸಂಬಂಧ? ಬರೀ ಇನ್ನೊಬ್ರ ಕೇಳಿ ಜೀವನ ಮಾಡಕತ್ತೀನಿ ಏನು ಸರ್. ಅದಕ್ಕೆ ಇವೇನದಾವಲ್ಲ, ಅದು ಲಿಂಬಿಯನ್ನು ಹೊಳ್ಕೊಂಡನ ಬೀಳಲಿ, ಶಟ್ಕೊಂಡನ ಹೋಗ್ಲಿ, ಮುಂದನ ಜಿಗಿಲಿ, ಪರ್ರತ ಹೊಡೆದರ ಹೋಗ್ಲಿ, ಅವೆಲ್ಲ ತಲೆಯಾಗಿ ಇಟ್ಕೋದು. ಅದು ನಡಿಬೇಕಷ್ಟೆ. ಬರೋಬ್ಬರ ಅಂತ ಹೇಳಿದ್ದೆ ಈಗ ಮಾಡಿದ್ರೆ ಅದೇ ಒಂದು ಗುಂಗು ತೆಗೆದಾಗ ಸರ್. ಅದು ಹುಡುಗಿಂದ ಯಾವುದೇ ಇರ್ಲಿಲ್ಲಪ್ಪ. ನಾವು ಈ ಭೂಮಿ ಮೇಲೆ ಏನು ಶಾಶ್ವತ ಇರೋರಲ್ಲ. ಹೆಂಗ್ ಬಂದೀವಿ ಹಂಗೆ ಹೋಗೋರು ನಾವು ಅಷ್ಟ. ಹೌದಿಲ್ಲ? ಯಾವಾಗ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ. ಇವೆಲ್ಲ ಯಾಕೆ ನಂಬಕ್ಕೆ ಹೋಗೋದು? ಈಗ ಇಲ್ಲೆಲ್ಲ ಕುಂತೀವಿ, ನಾವೆಲ್ಲ 3-4 ಮಂದಿ ಇದೀವಪ್ಪ, ನಾವು ಒಟ್ಟರು ಮನೆ ಮುಡಿತೈತೆ ನಮ್ಗೆ ಗೊತ್ತೇನು? ಆದಾಗ ಹೆಚ್ಚು ಕಡಿಮೆ ಆಗ್ಬೋದಲ್ಲ. ಅದಕ್ಕೆ ಈಗ ಏನು ಈ ಕ್ಷಣ ಐತಲ್ಲ, ನಾವು ನೀವು ಕುಂತೇನು ಮಾತಾಡಕತ್ತೀವಿ, ಈ ಕ್ಷಣನ ಅನುಭವಿಸ್ಬೇಕು ನಾವು ಅಷ್ಟೇ. ಈಗ ಸಪೋಸ್ ಈಗ ನಾನು ನೀನು ಕುಂತಿಲ್ಲಿ ಮಾತಾಡಕತ್ತೀವಿ, ಮಾತಾಡುವಾಗ ನಿನ್ನ ಲಕ್ಷ್ಯ ಬೇರೆ ಕಡೆ ಹೋಯ್ತಂದ್ರೆ ಇದನ್ನ ಅನುಭವಿಸಕ್ ಆಗಲ್ಲ. ನೀನು ಬರೀ ಆ ಕಡೆದ ಯೋಚನೆ ಮಾಡೋದು ಆಕತಿ. ಯಾವಾಗಲೂ ಈ ಕ್ಷಣ ಏನು ಅನ್ನೋದೈತಿಲ್ಲ, ಅದನ್ನು ಮಾತ್ರ ನಾವು ನಂಬುದದು, ಅನುಭವಿಸ್ಬೇಕು. ಇನ್ನೊಂದು ನಿಮಿಷಕ್ಕೆ, ಇನ್ನೊಂದು ಸೆಕೆಂಡ್ಗೆ ಇರ್ತೀವಿ ಅನ್ನೋದು ಗೊತ್ತಿಲ್ಲ ನಮಗೆ. ಹೌದು. ಮಾಟ ಮಂತ್ರ ಮಾಡಿಸ್ಕೊಂಡವರು ಮಾಡೋರು ನೆಮ್ಮದಿಯಿಂದ ಬದುಕೋಕ್ಕಾಗೋದೇ ಇಲ್ಲ. ಮೊದಲು ನಾವು ಮೂಢನಂಬಿಕೆ ನಂಬೋದನ್ನು ಬಿಡಬೇಕು. 4 ಮಂದಿಗೆ ಒಳ್ಳೇದು ಮಾಡೋದನ್ನು ಕಲಿಬೇಕು. ಹಿರಿಯರಿಗೆ ಗೌರವ ಕೊಡಬೇಕು, ಕಿರಿಯರಿಗೆ ಪ್ರೀತಿ ತೋರಿಸಬೇಕು. ಇನ್ನೊಬ್ಬರಿಗೆ ಸಾಧ್ಯವಾದರೆ ಸಹಾಯ ಮಾಡಬೇಕು. ಮೋಸ ಮಾತ್ರ ಎಂದೂ ಮಾಡಬಾರದು.